ನಿಮ್ಗೆಲ್ಲಿಗೂ ಡ್ರೈ ಸ್ಕಿನ್ ಸಮಸ್ಯೆ ಕಾಣ್ತಾ ಇರ್ಬೋದು. ಮತ್ತು ಈ ಡ್ರೈ ಸ್ಕಿನ್ ಹಲವಾರು ಚರ್ಮ ರೋಗಗಳಾದಂತಹ ಸೋರಿಯಾಸಿಸ್, ಡರ್ಮಟೈಟಿಸ್, ಎಕ್ಸಿಮಾ ಇಂಥದಕ್ಕೆಲ್ಲ ಮೂಲ ಕಾರಣವಾಗಿದೆ. ಮತ್ತು ಈ ನವೆಂಬರ್, ಡಿಸೆಂಬರ್, ಜನವರಿ ಈ ಟೈಮಲ್ಲಿ ನಮ್ಮ ವಾತಾವರಣದಲ್ಲಿ ತೇವಾಂಶ ತೀರಾ ಕಡಿಮೆ ಆಗಿ ನಮ್ಮ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೂ ಈ ಚರ್ಮ ಸಮಸ್ಯೆಗಳು ಏನಿದೆ ಅಂದರೆ ಸೋರಿಯಾಸಿಸ್ ಆಗಿರಲಿ, ಎಕ್ಸಿಮಾ, ಡರ್ಮಟೈಟಿಸ್ ಏನಿದೆ, ಇವೆಲ್ಲ ಸಮಸ್ಯೆಗಳು ಈ ಚಳಿಗಾಲದಲ್ಲಿ ಹೆಚ್ಚಾಗುವಂಥದ್ದು. ಮತ್ತು ಯಾರಿಗೆಲ್ಲ ಈ ಸಮಸ್ಯೆ ಕಂಪ್ಲೀಟ್ ಆಗಿ ಗುಣ ಆಗಿರ್ತದೋ ಅವರಿಗೆ ಈ ಟೈಮಲ್ಲಿ ಅದು ಮತ್ತೆ ಬರುವಂತಹ ಚಾನ್ಸಸ್ ಇದೆ. ಹಾಗೆ ನಾವು ಮುಂಚಿನಿಂದನೇ ಕೇಳ್ಪಟ್ಟ ಹಾಗೆ ಚರ್ಮದ ಆರೋಗ್ಯವನ್ನು ಚೆನ್ನಾಗಿರಿಸ್ಕೊಳ್ಳಿಕ್ಕೆ ಅಥವಾ ಡ್ರೈ ಸ್ಕಿನ್ನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಪ್ಪದ ಸೇವನೆಯನ್ನು ಮಾಡುವಂಥದ್ದು. ಆದರೆ ತುಪ್ಪದಲ್ಲಿರುವಂತಹ ಬ್ಯೂಟರಿಕ್ ಆಸಿಡ್ ಅನ್ನುವಂತಹ ಒಂದು ಅಂಶ ಏನಿದೆ, ಇದು ಚರ್ಮದಲ್ಲಿನ ತೇವಾಂಶವನ್ನು ಕಾಪಾಡಿಕೊಳ್ತದೆ ಮತ್ತು ಚರ್ಮದಲ್ಲಿನ ಡ್ರೈನೆಸ್ ಅನ್ನು ಕಡಿಮೆ ಮಾಡ್ತದೆ. ಆದರೆ ನಿಮಗೆ ತುಪ್ಪವನ್ನು ಡೈಜೆಸ್ಟ್ ಮಾಡುವ ಕೆಪಾಸಿಟಿ ಇಲ್ಲ ಅಂದರೆ ಅಥವಾ ನಿಮ್ಮ ಜೀರ್ಣಶಕ್ತಿ ವೀಕ್ ಆಗಿದ್ರೆ ಇದರಿಂದ ನಿಮಗೆ ಪ್ರಯೋಜನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಚರ್ಮದಲ್ಲಿ ಆಗುವಂತಹ ಡ್ರೈನೆಸ್ಗೆ ಹಲವಾರು ಕಾರಣಗಳಿದೆ. ಒಂದು ಹಾರ್ಮೋನಲ್ ವೇರಿಯೇಷನ್ಸ್ ಇರ್ಬೋದು, ಅಥವಾ ನಮ್ಮ ಹೊಟ್ಟೆ ಆರೋಗ್ಯ ಸರಿ ಇಲ್ಲದಿರುವಂಥದ್ದು ಇರ್ಬೋದು, ಅಥವಾ ಪೋಷಕಾಂಶಗಳ ಕೊರತೆಯಿಂದ ಕೂಡ ಡ್ರೈನೆಸ್ ಉಂಟಾಗ್ತದೆ. ಹಾಗಾಗಿ ನಮ್ಮ ಹೊಟ್ಟೆಯ ಸಮಸ್ಯೆಯನ್ನು ಮೊದಲಿಗೆ ಗುಣಪಡಿಸಿ ಬೇರೆ ಎಲ್ಲ ಕಾರಣಗಳನ್ನು ನಾವು ಸರಿ ಮಾಡ್ತಾ ಹೋದರೆ ಚರ್ಮದಲ್ಲಿನ ಡ್ರೈನೆಸ್ ಅನ್ನು ಕಡಿಮೆ ಮಾಡ್ಬೋದು.